ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಮ ರಿಸಲ್ಟ್ ಇದೆ. 2 ಗಂಟೆಗೆ ಸರಿಯಾಗಿ ಅವರು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಒಂದು ಶಾಸಕರು ನಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ತಮ್ಮ ಒಂದು ಮಾಹಿತಿಯನ್ನು ಶೇರ್ ಮಾಡಿದರು. KE ಪ್ರಾಧಿಕಾರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಆದರೆ ನೋಡಿ, ಈಗ 2 ಗಂಟೆ 45 ನಿಮಿಷ ಆಗಿದೆ. ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನೋಡಿ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಸರ್ವರ್ ಏನಾಗ್ತಾಯಿದೆಯಪ್ಪ ಅಂತಂದರೆ ಫುಲ್ಲು ಬ್ಯುಸಿ ಬರ್ತಾಯಿದೆ, ಆಕ್ಸೆಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಪದೇ ಪದೇ ಅದಕ್ಕೆ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದರೆ, ಇದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೆ ನೋಡಿ ಓಪನ್ ಆಗ್ತಾಯಿಲ್ಲ. ನೋಡಿ, ಭಾಳ ಪದೇ ಪದೇ ಟ್ರೈ ಮಾಡಿದರೆ ಈ ಥರ ಸರ್ವರ್ ಪ್ರಾಬ್ಲಮ್ ಬರ್ತಾಯಿದೆ. ಎದಕ್ಕಪ್ಪ ಅಂತಂದರೆ ಆಲ್ ಓವರ್ ಕರ್ನಾಟಕಕ್ಕೆ ಒಂದೇ ವೆಬ್ಸೈಟ್ ಇರೋದರಿಂದ ಅದನ್ನು ಸ್ವಲ್ಪ ಫ್ರೀ ಮಾಡಲಿಕ್ಕೆ, ಯಾಕಂದರೆ ಎಲ್ಲರಿಗೂ ಈಸಿಯಾಗಿ ಆಕ್ಸೆಸ್ ಮಾಡಲಿಕ್ಕೆ, ಫ್ರೀ ಮಾಡಲಿಕ್ಕೆ ಮತ್ತು 2026ನೇ ಸಾಲಿನಲ್ಲಿ ಯಾವುದೇ ಥರಂಥ ರಿಸಲ್ಟ್ಗಳಲ್ಲಿ ತೊಂದರೆ ಆಗಬಾರ್ದು, ಸರ್ವರ್ ಬಿಸಿ ಬರಬಾರ್ದು ಅಂತೇಳಿ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಇದು ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಕ್ಲಿಯರ್ ಆಗಿಬಿಡುತ್ತೆ. ಇದು ಪ್ರತಿ ವರ್ಷ ಇದೇ ಥರ ಸರ್ವರ್ ಏನಾದರೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂತಂದರೆ ಅಪ್ಡೇಟ್ ಮಾಡಬೇಕಾದ್ರೆ ಇದು ಸಾಮಾನ್ಯ. ಸೊ ಸರ್ವರ್ ಬರ್ತಾಯಿದೆ, ಮೀನಿಂಗ್ ಏನಪ್ಪ ಅಂತಂದರೆ ನಿಮ್ಮ ರಿಸಲ್ಟ್ ಎನಿ ಟೈಮ್ ಲಿಂಕ್ ಓಪನ್ ಆಗ್ಬೋದು ಅಂತ ಅರ್ಥ. ಇದು ಓಪನ್ ಆದರೆ ತಿಳ್ಕೊಂಬಿಡಿ, ಲಿಂಕ್ ಬಂದಿದೆ, ನಾವು ರಿಸಲ್ಟ್ ನೋಡ್ಬೋದು ಅಂತ ಅರ್ಥ. ಆದರೆ ಈಗ ಅವರು ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವ್ರು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಎನಿ ಟೈಮ್ ಏನಾಗುತ್ತಪ್ಪ ಅಂದರೆ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ. ಬಟ್ ಸರ್ವರ್ ಬಿಸಿ ಬರ್ತಾಯಿದೆ, ಕಾಯಬೇಕಷ್ಟೇ. ಅದು ಎನಿ ಟೈಮ್ ಆಗ್ಬೋದು. ನಾನು ಅಂದಾಜು ಒಂದು ಹಾಫ್ ಆನ್ ಅವರ್ ಅಂತ ಲೆಕ್ಕ ಇಟ್ಕೊಂಡಿದ್ದೀನಿ. ಏನಾಗುತ್ತೋ ಕಾದು ನೋಡೋಣ. ರಿಸಲ್ಟ್ ಡಿಕ್ಲರೇಷನ್ ಆದ್ರ ಮೇಲೂ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ.